ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಾಲ್ ಮಾಮ್ಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಗುರುವಾರ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೆ. ನಾಳೆ ಅಮಾವಾಸ್ಯೆ ಇದ್ದಿದ್ದರಿಂದ ನನ್ನ ಪಾಪು ದೇವ್ರ ಮನೆ ಪಾತ್ರೆಗಳೆಲ್ಲ ಒಂದೊಂದು ಎತ್ಕೊಂಡು ಹೋಗೋದು, ಅವನು ಆಟ ಆಡೋಕೆ ಇಟ್ಕೊಳೋದು ಆ ಥರ ಎಲ್ಲ ಮಾಡ್ತಿದ್ದ. ಸ್ವಲ್ಪ ತರಲೇನೆ ಕೆಲಸ ಮಾಡ್ತಾನೆ ಅವನು. ಸ್ವಲ್ಪ ಹುಷಾರಿಲ್ಲ ಅಂದರೆ ನೋಡೋಕ್ಕಾಗಲ್ಲ, ಹುಷಾರಾದರೆ ಹಿಡಿಯೋಕ್ಕಾಗಲ್ಲ. ಹೇಳಂಗಿಲ್ಲ, ಅನುಭವಿಸಂಗಿಲ್ಲ, ಆ ಥರ ಮಾಡ್ತಾನೆ ಅವನು. ಒಂದೊಂದ್ಸರಿ ಒಂದೊಂದು ಥರ ಆಡ್ತಾನೆ, ಹೇಳೋಕ್ಕೆ ಆಗಲ್ಲ ಒಂದೊಂದ್ಸತಿ ಅವನು ಯಾವ ಥರ ಮಾಡ್ತಾನೆ ಅಂತ. ಇದು ನಾನು ದೇವ್ರ ಮನೆ ಪಾತ್ರೆ ಕ್ಲೀನ್ ಮಾಡೋಕ್ಕೆ ಯಾವುದೇ ರೀತಿ ಇನ್ಸ್ಟೆಂಟ್, ಇವಾಗೆಲ್ಲ ತೋರಿಸ್ತಾರಲ್ಲ ಇನ್ಸ್ಟೆಂಟಾಗಿ ಲಿಕ್ವಿಡ್ ಮಾಡ್ಕೊಳೋದು, ಆ ಥರ ಎಲ್ಲ ಮಾಡ್ಕೊಂಡಿಲ್ಲ. ಬೂದಿ ಮತ್ತು ಈ ವಿಮ್ಸಲ್ಲೂ ಹಾಗೆ ಬೇಕಿಂಗ್ ಸೋಡಾ ಬೆರೆಸಿ ಇಟ್ಕೊಂಡಿದ್ದೀನಿ. ಅದು ತುಂಬ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ. ಅಂದರೆ ಯಾವುದೇ ರೀತಿ ಗಿಡ್ಡು ಮತ್ತು ಕರೆ ಉಳಿಯಲ್ಲ. ಪಾತ್ರೆಗಳಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ. ನೀವು ನೋಡಬಹುದು ದೇವ್ರ ಪಾತ್ರೆಗಳು ಪಳ ಅನ್ನೋ ಥರ ಇರುತ್ತೆ. ನಾನು ಈ ಥರ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ದಿನಕ್ಕೆ ಆಗೋಷ್ಟು ಇಟ್ಕೊಂಡಿದ್ದೀನಿ. ಅಂದರೆ ಒಂದು 2-3 ತಿಂಗ್ಳಿಗೆ ಆಗೋಷ್ಟೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ಒಂದ್ಸರಿ. ತುಂಬ ಚೆನ್ನಾಗಿ ಪಾತ್ರೆಯಲ್ಲಿ ಗಿಡ್ಡು, ಹಳೆ ಕರೆಗಳು ಅದೆಲ್ಲ ಹೋಗುತ್ತೆ. ಹಾಗಾಗಿ ಅದು ನನಗೆ ತುಂಬ ರಿಸಲ್ಟ್ ಕೊಡುತ್ತೆ ಎಫೆಕ್ಟಿವ್ ಆಗಿ. ಹಾಗೆ ನೈಟು ಮೊಸರನ್ನ ಮಾಡಿದ್ದೆ. ಅಂದರೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು, ಹಾಗಾಗಿ ಅದೆಲ್ಲ ಹಾಕಿ ಮೊಸರನ್ನ ಮಾಡಿದ್ದೆ. ಅದೆಂಥ ವೀಡಿಯೋ ಹಾಕಿಲ್ಲ. ಬೆಳಗಿನ ಜಾವ 4:15 ಎದ್ದು ಮನೆ ಕಸ ಎಲ್ಲ ಹೊಡೆದು ನೆಲ ಒರೆಸ್ಕೊತಿದ್ದೀನಿ. ಅಂದರೆ ಇವತ್ತು ಅಮಾವಾಸ್ಯೆ ಅಲ್ವಾ, ಬೇಗ ಎದ್ದು ಮಾಡೋಣ ಅಂದ್ಬಿಟ್ಟು ನಿದ್ದೆ ಬರಲಿಲ್ಲ. ಹಾಗಾಗಿ 4:15 ಎದ್ದೆ. ಅಮಾವಾಸ್ಯೆ ಇದ್ದಿದ್ದ ದಿವಸ ನಾನು ಸ್ವಲ್ಪ ಬೇಗ, ಶುಕ್ರವಾರ ಅಮಾವಾಸ್ಯೆ ದೇವ್ರ ಪೂಜೆ ಮಾಡಬೇಕು, ಒಳ್ಳೆಯದು ಅಂತ ಹೇಳ್ತಾರಲ್ವ. ಹಾಗಾಗಿ ಆ ಥರ ಏನಾದರೂ ಒಳ್ಳೆಯದು ಅಂದರೆ ಫಂಕ್ಷನ್ನು ಅಥವಾ ಶುಕ್ರವಾರ ಹೀಗೆ ಅಮಾವಾಸ್ಯೆ ಈ ಥರ ಇದ್ದರೆ ಆಲ್ಮೋಸ್ಟ್ ಬೇಗನೆ ಪೂಜೆ ಮುಗಿಸ್ತೀನಿ ನಾನು. ಏನಿಲ್ಲ, ರಾತ್ರಿನೇ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಮನೆಯೆಲ್ಲ ಒರೆಸಿದ್ದೆ ಒಂದು ಸಾರಿ. ಹಾಗೆ ಇವಾಗ ಸುಮ್ಮನೆ ಹಾಗೆ ಕೈ ಆಡಿಸ್ಕೊಂಬರೋದು. ಒರೆಸಿರೋದನ್ನೇ ಯಾವ ಥರ ಒರೆಸ್ಬೇಕು ಅಂತ ಗೊತ್ತಲ್ಲ. ಎಲ್ಲರೂ ಅದೇ ಥರ ಮಾಡೋದು ಅಂದ್ಕೊತೀನಿ ನಾನು ಅದೇ ಥರ ಮಾಡ್ತೀನಿ. ಅದೇ ನೀಟಾಗಿ ಗಂಟಾನುಗಟ್ಲೆ ಒರ್ಸೋಕೆ ಹೋಗಲ್ಲ, 5 ನಿಮಿಷ ಹಾಗೆ ಒರೆಸ್ಕೊಂಬಂದ್ಬಿಡ್ತೀನಿ. ನಮ್ಮನೆ ಹೊರಗಡೆ ಪ್ಯಾಸೇಜು ಸ್ವಲ್ಪ ಕಡಿಮೆನೇ ಇದೆ, ಅಷ್ಟೇನು ದೊಡ್ಡದೇನಲ್ಲ, ಅಂದರೆ ತುಂಬ ಚಿಕ್ಕದು ಅಲ್ಲ, ಸ್ವಲ್ಪ ಮೀಡಿಯಮ್ ಇದೆ. ಅಂದರೆ ತುಂಬ ರಂಗೋಲಿ ಎಲ್ಲ ಹಾಕಬೇಕು, ತುಂಬ ದೊಡ್ಡದು ಕ್ಲೀನ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ. ಪುಟಾಣಿದು ಏನಿಲ್ಲ, ಒಂದು 5 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಸ್ನಾನ ಮುಗಿಸಿ ಬಂದು ಹೊಸ್ಲು ಪೂಜೆ ಮಾಡೋಣ ಅಂದ್ಬಿಟ್ಟು, ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ನಿಂಬೆಹಣ್ಣೆಲ್ಲ ಎಲ್ಲರ ಮನೆಯೂ ಇಡ್ತಾರೆ ಅಂದ್ಕೊತೀನಿ ಕಟ್ ಮಾಡಿ. ಹಾಗೆ ನಾನು ಕೂಡ ಇಡ್ತೀನಿ. ಅಮಾವಾಸ್ಯೆ ಅಥವಾ ಹುಣ್ಣಿಮೆಲಿ ಇಡಬೇಕು ಅಂತ ಹೇಳ್ತಾರೆ. ನಾನು ಕೂಡ ಒಂದೊಂದ್ಸರಿ ಇಡ್ತೀನಿ, ಒಂದೊಂದ್ಸರಿ ಮಿಸ್ ಆಗಿಬಿಡುತ್ತೆ. ಈ ಸರಿನೂ ಅಷ್ಟೇ, ಇದು ಇಡಬೇಕು ಅನ್ನೋದಕ್ಕೋಸ್ಕರನೇ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಬಂದೆ. ಸ್ನಾನ ಮುಗಿಸ್ಕೊಂಬಂದು ಹೊಸ್ಲು ಪೂಜೆಗೆ ಮೊದಲು ಕೈಯಲ್ಲೆಲ್ಲ ನೀರ ಪ್ರೋಕ್ಷಣೆ ಮಾಡಿ, ಅದಾದಮೇಲೆ ಅರ್ಶಿಣದಲ್ಲಿ ಎಲ್ಲ ಬಾಗಿಲೆಲ್ಲ ಒರೆಸ್ಕೊಂಡೆ. ಆ ಥರ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಅದನ್ನು ಪಾಲಿಸ್ತೀನಿ. ಫುಲ್ ಎಲ್ಲ ಕಡೆ ಅರಿಶಿಣ ಎಲ್ಲ ಹಾಕಿ ಬಾಗಿಲಿಗೆಲ್ಲ. ಇದು ಬಾಗಿಲುದು ವುಡ್ಡಷ್ಟು ಚೆನ್ನಾಗಿಲ್ಲ, ಅಂದರೆ ಬಣ್ಣ ಎಲ್ಲ ಹೊರಟೋಗ್ತಿದೆ. ಒಂದ್ಸರಿ ಪೇಂಟ್ ಮಾಡಿಸ್ಬೇಕು. ಅಂದರೆ ರಂಗೋಲಿ ಬಿಡೋಷ್ಟು ಈಗ ಎಲ್ಲೋ ಕಲರಲ್ಲಿ ಪೇಂಟ್ ಬರುತ್ತಲ್ಲ, ಆ ಥರ ಮಾಡಿಸೋ ಆಸೆ ಇದೆ. ನೋಡೋಣ ಯಾವಾಗ ಕಾಲ ಕೂಡಿ ಬರುತ್ತೆ ಆ ಥರ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಇದು ನಮ್ಮನೆ ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ. ಆದ್ರೂ ಒಂದು ಲಕ್ಷಣ ಅಲ್ವಾ ಬಾಗಿಲಿಗೆ, ಆ ಥರ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ. ರಂಗೋಲಿ ಎಲ್ಲ ತುಂಬ ಚಿಕ್ಕದೇ ಬಿಡೋದು ನಾನು, ದೊಡ್ಡ ಬಿಡಲ್ಲ. ದೊಡ್ಡದು ಬಿಡೋಕ್ಕೆ ಜಾಗನೂ ಕೂಡ ನಮ್ಮನೆ ಅಷ್ಟೇನಿಲ್ಲ. ನಾನು ಈ ಅಮಾವಾಸ್ಯೆಯಲ್ಲಿ ಈ ಥರ ಪೂಜೆ ಮಾಡಿದ್ದೆ, ಅಂದರೆ ಹೊಸಲಿಗೆ. ನೀವು ಯಾವ ಥರ ಮಾಡಿದ್ದೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರ ಅಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ನನ್ನ ವಿಡಿಯೋಸ್ನ ಹಾಗೆ ನೋಡ್ತಿರಲ್ಲ, ಸಬ್ಸ್ಕ್ರೈಬ್ ಆಗಿ ನೋಡಿದ್ರೆ ನನಗೂ ಕೂಡ ಹೆಲ್ಪ್ ಆದಂಗೆ ಆಗುತ್ತೆ. ಹಾಗೆ ಫುಲ್ ವಿಡಿಯೋ ನೋಡಿ. ಪಾಪು ವಿಡಿಯೋ ಹಾಕಿದ್ದಕ್ಕೆ ತುಂಬ ಕಮೆಂಟ್ ಬಂದಿದೆ. ಹೀಗೆ ಇರಲಿ ನಿಮ್ಮ ಪ್ರೀತಿ ನನ್ನ ಮೇಲೆ. ನಿಮ್ಮ ಕಾಳಜಿಗೆ ನಾನು ಎಂದಿಗೂ ಚಿರಋಣಿ.
ಇವಾಗ ರಂಗೋಲಿ ಎಲ್ಲ ಬಿಟ್ಕೊಂಡಿದ್ದಾಯಿತು. ಇವಾಗ ದೇವ್ರ ಮನೆಗೆ ಹೋಗೋಣ, ಪೂಜೆ ಮುಗಿಸೋಣ. ಹೊಸ್ಲು ಪೂಜೆ ಈ ಥರ ಮಾಡಿದ್ದೆ ಇವತ್ತು, ಅಂದರೆ ಶುಕ್ರವಾರ ಅಮಾವಾಸ್ಯೆ ದಿನ ಈ ಥರ ಎಲ್ಲ ಮಾಡಿದೆ. ಅಂದರೆ ಹೊರಗಡೆ ಮಾಡಬೇಕಿತ್ತು ವೀಡಿಯೋನ, ನಾನು ಟೈಮ್ ಇಲ್ಲದೆ ಇರೋ ಕಾರಣ ಒಳಗಡೆನೇ ಮಾಡಿದೆ. ಇವಾಗ ದೇವ್ರ ಮನೇನೂ ಪೂಜೆ ಮುಗಿಸಿದ್ದಾಯಿತು. ಪೂಜೆ ಮುಗಿದ ಮೇಲೆ ನಾನು ವೀಡಿಯೋ ಮಾಡ್ಕೊತಿದ್ದೀನಿ. ಪೂಜೆ ಮಾಡಬೇಕಿದ್ರೆ ಮಾಡಲಿಲ್ಲ, ಅಂದರೆ ವೀಡಿಯೋ ಸ್ಟ್ಯಾಂಡ್ ತುಂಬ ಚಿಕ್ಕದಾದ್ರಿಂದ ಅದೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಇಟ್ಕೊಂಡೆಲ್ಲ ಮಾಡಬೇಕಿತ್ತು, ಅಂದರೆ ಅರ್ಜೆಂಟಲ್ಲಿ ಅದೆಲ್ಲ ಆಗಲ್ಲ ಅಲ್ವಾ. ಹಾಗಾಗಿ ದೇವ್ರ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾನು ವೀಡಿಯೋ ಮಾಡ್ಕೊತಿದ್ದೀನಿ. ದೇವ್ರ ಮನೆಯದು ತಿಂಡಿ ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು, ಹಾಗೆ ಉಪ್ಪಿಟ್ಟು ಮಾಡಿದ್ದೆ. ಪಾಪುಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತಲ್ವ, ಹಾಗಾಗಿ ಅವನಿಗೆ ಚಪಾತಿ ಕೊಡೋದು ಬೇಡ ಅಂತ ಹೇಳಿದರು ಡಾಕ್ಟ್ರು. ಹಾಗಾಗಿ ಅವನಿಗೆ ಚಪಾತಿ ಬೇಡ ಅಂತ ಹೇಳಿ ಉಪ್ಪಿಟ್ಟು ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಉಪ್ಪಿಟ್ಟು ಕೂಡ ಮಾಡಿದ್ದೀನಿ. ಇವತ್ತಿನ ಶುಕ್ರವಾರದ ದಿನ ನಂದು ಈ ಥರ ಕಳೀತು. ನಿಮ್ದೆಲ್ಲರದು ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ. ಬಾಯ್.